ದೆನ್ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಸಂಜನಾ ಮತ್ತು ನೀವು ಮದುವೆ ಆಗ್ತಿದ್ದೀರಾ ಅಂತ ನಮಗೆ ಗೊತ್ತಿಲ್ಲದೆ ಯಾವಾಗ ಗಾಸಿಪ್ ಆಯಿತು ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲ ಆ ವಿಷಯ. ನೀವೇ ಇವಾಗ ಒಂದು ರೀತಿ ಬ್ರೇಕಿಂಗ್ ನ್ಯೂಸ್ ಥರ ಹೇಳಿದ್ರಿ ಅದನ್ನು. ಸೊ ಏನದು ಗಾಸಿಪ್ ಅಂತ? ನಂಗೆ ಪ್ರಶ್ನೆನೇ ಇನ್ನೊಂದ್ಸಲ ಕೇಳಿ. ಅದೇ ನಿಮ್ಮದು ಸಂಜನಾದು ಮದುವೆ ಇದೆ ಅಂತ ನಮಗೆ ಗೊತ್ತಿಲ್ಲ ಮೀಡಿಯಾದವರಾಗಿ. ಆ ಗಾಸಿಪ್ ಹೇಗೆ ಬಂತು, ಎಲ್ಲಿ ಬಂತು ಅಂತಲೇ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ನಿಜ ಇದ್ರೆ ಮಾತ್ರ ಗೊತ್ತಾಗುತ್ತೆ, ಸುಳ್ಳೆಲ್ಲ ಗೊತ್ತಾಗೋದಿಲ್ಲ. ಸೊ ನೀವೇ ಈಗ ಒಂದು ರೀತಿ ನಮಗೆ ಬ್ರೇಕಿಂಗ್ ನ್ಯೂಸ್ ಕೊಟ್ರಿ ಅಂತ ಅನ್ಸುತ್ತೆ. ಅಯ್ಯೋ, ನಿಮ್ಗೆ ವಿಷಯ ಗೊತ್ತಿಲ್ಲ, ಇದು ತುಂಬ ದೊಡ್ಡ ಗಾಸಿಪ್ ಆಗಿತ್ತು. ತುಂಬ ಯೂಟ್ಯೂಬ್ ವೀಡಿಯೋಸ್ಗಳು ಇದೆ, ಚಂದನ್ ಶೆಟ್ಟಿ ಮತ್ತು ಸಂಜನಾ ಆನಂದ್ ಅವ್ರು ಮದುವೆ ಆಗ್ತಾ ಇದ್ದಾರೆ ಅಂತ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂಜನಾ ಅವ್ರಿಗೂ ನಾವು ಒಂದ್ಸಲ ಕಾಲ್ ಮಾಡಿ ಮಾತಾಡಿದೆ, ಇದು ಏನು ಈ ಥರ ಆಗ್ತಿದೆಯಲ್ಲ ಅಂತ. ಸೊ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಲಿ ಹಾಕಿದ್ರು, ಇದೆಲ್ಲ ಸುಳ್ಳು, ಈ ಥರ ಏನಿಲ್ಲ ಅಂತ. ಅವರು ಕ್ಲಾರಿಫಿಕೇಶನ್ ಕೊಟ್ಟರು, ನಿಂತಿಲ್ಲ. ನನಗೂ ತುಂಬ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡೋಣ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್ ಅಂತ ಹೇಳ್ಬಿಟ್ಟು ಐ ವಾಸ್ ವೇಟಿಂಗ್. ನಾನು ಅವರು ಒಂದು ಸ್ಟೇಜಲ್ಲಿ ಯಾವತ್ತಾದರೂ ಒಟ್ಟಿಗೆ ಸಿಕ್ಕಿದ್ರೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ. ಸೊ ಇವತ್ತು ಅವ್ರು ನನಗೆ ಬ್ರದರ್ ಅಂತ ಕರೆದು ಬಿಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಒಬ್ಬ ಹೀರೋನ ಬ್ರದರ್ ಅಂದಿರೋದು ಅವರೇ ಅಂತ. ಅದು ನಿಮಗೆ ಮಾಡಿ ಹೆಡ್ಲೈನ್ಸ್ ಹಾಕಿ. ಸೊ ನೀವು ಈ ಸೂತ್ರಧಾರಿ ಆಗಿರೋದನ್ನ ಕೇಳ್ತಾ ಇದ್ದೀನಿ ನಾನು. ಬೊಂಬೆ ಆಟವಯ್ಯ ಅಂತ ಅಣ್ಣವ್ರ ಸಾಂಗಲ್ಲಿ ನೀ ಸೂತ್ರಧಾರಿನ ಪಾತ್ರಧಾರಿ ಅಂತ ಬರುತ್ತೆ. ಸೊ ಅದರಲ್ಲಿ ಜೀವನದ ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ. ಅಂದರೆ ನಾವೆಲ್ಲ ಬೊಂಬೆಗಳಷ್ಟೇ, ದೇವ್ರು ಆಡಿಸಿದ ಥರ ನಾವು ಆಡಬೇಕು. ನಿಮಗೂ ಈಗ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮ ಎಕ್ಸ್ಪೆಕ್ಟ್ ಮಾಡ್ದಿರೋ ಅಂಥ ಘಟನೆಗಳು ನಿಮ್ಮ ಲೈಫಲ್ಲಿ ನಡೆದಿರೋ ಅಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಅಂದರೆ ತಿರುವುಗಳನ್ನ ಪಡೆದುಕೊಳ್ತಿದೆ ಚಂದನ್ ಶೆಟ್ಟಿ ಅವರ ಲೈಫು. ಸೊ ಏನು ನನಗೆ ನನ್ನ ಲೈಫ್ನ ನಾವು ಫಸ್ಟ್ ಕರಿಯರಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ದೀವಿ. ಫಸ್ಟಾಗಿಂದ ನೀವು ಜೊತೆಯಲ್ಲೇ ನಾವು ನೋಡ್ಕೊಂಡು ಬಂದಿದ್ದೀರ. ಸೊ ಎವ್ರಿ ಮೂಮೆಂಟ್ ನೀವು ನನ್ನ ನೋಡ್ಕೊಂಡು ಬಂದಾಗ್ಲೂ, ಎವ್ರಿ ಸಿಚುವೇಶನ್, ನನಗೇನೋ ಒಂದು ಕಾಂಟ್ರವರ್ಸಿ ಬಂದಾಗ್ಲೂ, ಸೊ ನಾನು ಯಾವತ್ತೂ ಅದಕ್ಕೆ ನಾನು ವಿರುದ್ಧವಾಗಿ ನಾನು ರಿಯಾಕ್ಟ್ ಮಾಡಿಲ್ಲ. ಬಿಕಾಸ್ ಐ ನೋ ದಿಸ್ ದ ಪಾರ್ಟ್ ಆಫ್ ಒಬ್ಬ ಪಬ್ಲಿಕ್ ಫಿಗರ್ದು, ಒಂದು ಸೆಲೆಬ್ರಿಟಿ ಲೈಫ್ದು ಪಾರ್ಟ್ ಆಗಿರುತ್ತೆ. ಇದು ನನ್ನೊಬ್ಬನಿಗೆ ಆಗೋದಲ್ಲ, ಸಾಕಷ್ಟು ಸೆಲೆಬ್ರಿಟೀಸ್ಗಳಿಗೆ ಇದು ಆಗುವಂಥ ಸಿಚುವೇಶನ್ಗಳು. ಸೊ ಅದು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೀಡಿಯಾದವರು ಅಷ್ಟೇ, ದೇ ಆರ್ ಡೂಯಿಂಗ್ ದೇರ್ ಜಾಬ್ ವೆರಿ ವೆಲ್. ಸೊ ಇದು ನಾನು ಯಾವುದಕ್ಕೆ ಕಂಪೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಬಲಿಷ್ಠನಾದವನೇ ಇಲ್ಲಿ ಬದುಕುಳಿಯೋದು ಅಂತ ಹೇಳ್ತಾ ಗೊತ್ತಾ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟು. ಸೊ ಅದಕ್ಕೇ ತುಂಬ ಸಿಂಪಲ್ ಆಗಿ ತೊಗೊಂಡಿದ್ದೀನಿ ಇದನ್ನು. ನಾನು ತುಂಬ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಪ್ರತಿ ಟೈಮ್ ನನಗೇನಾದರೂ ಒಂದು ಕಾಂಟ್ರವರ್ಸಿ ಎದುರಾದಾಗ, ಇಲ್ಲ ಮೀಡಿಯಾದವ್ರು ನನಗೇನಾದರೂ ಒಂದು ಉಲ್ಟಾ ಏನಾದರೂ ಹೇಳಿದಾಗ, ಐ ಸಿಟ್ ಆ್ಯಂಡ್ ಅನಲೈಸ್ ಏನು ಯಾಕೆ ಈ ಥರ ಸಿಚುವೇಶನ್ ಆಗಿದೆ ಅಂತ. ಐ ಟ್ರೈ ಟು ಅವಾಯ್ಡ್ ರಬ್ಬಿಂಗ್. ಇವಾಗ ನೀವೇನೋ ಮೀಡಿಯಾ ಕಡೆಯಿಂದ ನನಗೇನೋ ಒಂದು ಬರುತ್ತೆ, ಸೊ ಅದಕ್ಕೆ ನಾನೇನೋ ಒಂದು ವಿರುದ್ಧವಾಗಿ ಕೊಡ್ತೀನಿ. ಐ ಮೀನ್ ಸ್ಪಷ್ಟನೆ ಕೊಡೋದು ಗುಡ್. ರಿಯಾಕ್ಟ್ ಮಾಡಿ ರಬ್ ಮಾಡೋದಿದೆಯಲ್ವಾ, ಸೊ ಇಟ್ಸ್ ನಾಟ್ ನೆಸೆಸರಿ. ಯು ಶುಡ್ ಬಿ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ವೆನ್ ಸಮ್ ಕಾಂಟ್ರವರ್ಸೀಸ್ ಬಂದಾಗ ಲೈಫಲ್ಲಿ ಕೂತ್ಕೊಂಡು ಅನಲೈಸ್ ಮಾಡಿಬಿಟ್ಟು ಇದಕ್ಕೆ ಮೂಲ ಕಾರಣ ಏನು ಅಂತ ನೋಡಿ. ಇಫ್ ಯು ವಾಂಟ್ ಟು ರಿಯಾಕ್ಟ್, ಯು ಕ್ಯಾನ್ ರಿಯಾಕ್ಟ್. ಅದರ್ವೈಸ್ ಇಫ್ ಯು ಕೀಪ್ ಕ್ವೈಟ್, ಇಟ್ಸ್ ಓಕೆ.